ನಮಸ್ಕಾರ ಸ್ನೇಹಿತರ. ಪವಿತ್ರ ಗೌಡ, ನಟ ದರ್ಶನ್ ತೂಗುದೀಪ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಪವಿತ್ರ ಗೌಡರಿಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಸಂದೇಶ ಕಳಿಸಿದ್ದೆ ಈ ದುರ್ಘಟನೆಗೆ ಕಾರಣ. ದರ್ಶನ್ ಮತ್ತು ಗ್ಯಾಂಗ್ ಕೋಪದಲ್ಲಿ ಏನೋ ಮಾಡಲು ಹೋಗಿ ಇದೀಗ ಕೊಲೆ ಆರೋಪಿಗಳಾಗಿ ಜೈಲು ಸೇರಿದ್ದಾರೆ. ಸದ್ಯ ದರ್ಶನ್ ಮತ್ತು ತಂಡ ಜೈಲಿನಿಂದ ಯಾವಾಗ ಹೊರಬರುತ್ತೆ ಎನ್ನುವುದು ಯಾರಿಗೂ ಸಹ ಗೊತ್ತಿಲ್ಲ. ಇದೆಲ್ಲ ಹಳೆ ಕಥೆ ಆದರೂ ಈಗ ಜ್ಯೋತಿ ರೈ ಕಾರಣದಿಂದಾಗಿ ಈ ಪ್ರಕರಣ ಮತ್ತೆ ಚರ್ಚೆ ಆಗ್ತಿದೆ. ಪವಿತ್ರ ಗೌಡ ಏನಾದರೂ ನಟಿ ಜ್ಯೋತಿ ರೈ ಅವರಂತೆ ಯೋಚನೆ ಮಾಡಿದ್ರೆ ಇಂದು ಅವರಿಗೆ, ದರ್ಶನ್ಗೆ ಮತ್ತು ಜೈಲಿನಲ್ಲಿರುವ ಕೊಲೆ ಆರೋಪಿಗಳಿಗೆ ಇಂಥ ಸ್ಥಿತಿ ಬರ್ತಿಲ್ಲ ಎಂದು ನೆಟ್ಟಿಗರು ಅಭಿಪ್ರಾಯ ಪಟ್ಟಿದ್ದಾರೆ. ಕರಾವಳಿ ಮೂಲದ ನಟಿ ಜ್ಯೋತಿ ರೈ ಬೋಲ್ಡ್ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾರೆ. ಸದ್ಯ ತಮಿಳು ಚಿತ್ರರಂಗದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಜ್ಯೋತಿ ರೈಗೆ ಕೂಡ ಅಶ್ಲೀಲವಾಗಿ ಸಂದೇಶ ಕಳಿಸುವವರ ಸಂಖ್ಯೆ ಏನು ಕಡಿಮೆ ಇಲ್ಲ. ತೀರಾ ಕೆಟ್ಟದಾಗಿ ಕಮೆಂಟ್ ಮಾಡುವುದಲ್ಲದೆ ಸಂದೇಶ ಕೂಡ ಕಳಿಸಿ ಮಾನಸಿಕ ಹಿಂಸೆ ಕೊಡ್ತಾರೆ. ಇದರಿಂದ ಬೇಸತ್ತ ನಟಿ ಜ್ಯೋತಿ ರೈ ಸುಮಾರು 1,000 ಅಕೌಂಟ್ಗಳನ್ನು ಬ್ಲಾಕ್ ಮಾಡಿದ್ದಾರಂತೆ. ಬ್ಲಾಕ್ ಆಯ್ಕೆಯನ್ನ ನಾನು ಸರಿಯಾಗಿ ಬಳಸಿಕೊಂಡಿದ್ದೇನೆ. ಕೆಟ್ಟದಾಗಿ ಮೆಸೇಜ್ ಮಾಡುವ 1,000ಕ್ಕೂ ಹೆಚ್ಚು ಖಾತೆಗಳನ್ನು ಬ್ಲಾಕ್ ಮಾಡಿದ್ದೇನೆ. ಅಂಥ ಜನಗಳ ಜೊತೆ ಚರ್ಚೆ ಮಾಡುವುದು ಇಷ್ಟವಿಲ್ಲ. ಮಾನಸಿಕ ನೆಮ್ಮದಿಯನ್ನ ಕೆಡಿಸಿಕೊಳ್ಳದಿರಲು ಇಂಥ ಟೂಲ್ಗಳನ್ನು ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಪವಿತ್ರ ಗೌಡ ಕೂಡ ಹೀಗೆ ಯೋಚನೆ ಮಾಡಿದ್ರೆ ಇಂದು ದರ್ಶನ್ ಹೊರಗಡೆ ಇರ್ತಿದ್ರು. ಅವರ ಡೆವಿಲ್ ಸಿನಿಮಾ ಕೂಡ ಶೂಟಿಂಗ್ ಕೂಡ ಬಹುತೇಕ ಮುಗಿತಿತ್ತು. ಆದರೆ ಈಗ ಯಾವುದನ್ನು ಹಿಂದಕ್ಕೆ ಹೋಗಿ ಬದಲಾಯಿಸಲು ಆಗಲ್ಲ. ರೇಣುಕಸ್ವಾಮಿ ಮಾಡಿದ್ದು ಅಕ್ಷಮ್ಯ. ಆದರೆ ದರ್ಶನ್ಗೆ ಇರುವ ಜನ ಬೆಂಬಲ, ರಾಜಕೀಯ ಬಲ ನೋಡಿದಾಗ ಇದು ಒಂದು ಫೋನ್ ಕರೆ ಮೂಲಕ ಸಮಸ್ಯೆಗೆ ಪರಿಹಾರ ಕೊಡ್ತಿತ್ತು. ಆದರೆ ಕೋಪದಲ್ಲಿ ಮಾಡಿದ ಒಂದು ಕೆಲಸ ಈಗ ದರ್ಶನ್ರನ್ನ ಜೈಲಿನಲ್ಲಿ ಮುದ್ದೆ ಮುರಿಯುವಂತೆ ಮಾಡಿದೆ. ಅವರ ಅಭಿಮಾನಿಗಳು ಈಗ ಡಿ ಬಾಸ್ ಬೇಗ ಹೊರಗೆ ಬರಲಿ ಅಂತ ಸಿಕ್ಕ ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು, ಕೋಪದ ಕೈಗೆ ಯಾವತ್ತೂ ಬುದ್ಧಿ ಕೊಡಬಾರದು ಅಂತ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಯೋಚನೆ ಮಾಡಿಯೇ ಹೆಜ್ಜೆ ಇಡಬೇಕು. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.